ಓದ್ಲಾ? ಹ್ಞೂ ಓದ್ಲು. ನೀವ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಹಾಂ, ಅವಳು ಕೊಟ್ಟಿರೋ ಟಾರ್ಚರ್ ನೆನೆಸ್ಕೊಂಡ್ರೆ ನಂಗೆ ಅವಳನ್ನು ನೋಡ್ತಾ ಇದ್ರೆ ಕೊಂದಾಕ್ಬೇಕು ಅನಿಸುತ್ತೆ ಸ್ನೇಹ. ಅಷ್ಟು ಟಾರ್ಚರ್ ಕೊಟ್ಟವಳು ನನಗೆ. ನನ್ನ ಕಣ್ಣೆದುರುಗಡೆನೆ ನಾನು ತಾಳಿ ಕಟ್ಟಿರೋ ಗಂಡ ಅವನ ಜೊತೆ ಚಕ್ಕಂದ ಆಡ್ತಾಳಲ್ಲ, ಅವಾಗ ನನ್ನ ಹೊಟ್ಟೆಗೆ ಎಷ್ಟು ಉರಿಬೇಡ ನೀನೇ ಹೇಳು. ಇವಾಗ ನಿನ್ನ ನಾನು ಮದುವೆ ಆಗಿದ್ದೀನಿ, ನಾನು ಬೇರೆ ಹುಡುಗಿ ಜೊತೆ ಇದ್ದರೆ ನಿನಗೆ ಎಷ್ಟು ಬೇಜಾರಾಗಲ್ಲ? ಹಾಂ, ನೋಡುವ ಇವತ್ತಲ್ಲ ಇನ್ನು ಮುಂದೆ ಆಗಲಿ ಅವಳು ಯಾವಾಗ ಬಂದರೂ ಮಗುನ ಮಾತ್ರ ಕೊಡಬೇಡ, ಅವಳಿಗೆ ಕೊಡಬೇಡ ಅಂದರೆ ಕೊಡಬೇಡ. ಇಲ್ಲ ಬಿಡು, ಕೊಡಲ್ಲ. ನಾನಕ್ಕೆ ಮಗುನ ಕೊಡಲಿ? ನನ್ನ ಮಗುಕಿನ್ನ ಹೆಚ್ಚಾಗಿ ಸಾಕ್ತಾ ಇದ್ದೀನಿ ಅವಳನ್ನ. ಹಾಂ, ನಿನ್ನಂತ ಹೆಂಡ್ತಿನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡ್ತೀನಿ ಗೊತ್ತಾ? ಹಾಂ, ನಾನು ಅಷ್ಟೇ. ನಿನ್ನಂಥ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ. ಗಂಡ ಅಂತಿ ಅಂತಂದರೆ ಇಷ್ಟೊಂದು ಖುಷಿ ಇರುತ್ತಾ ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ಮಲ್ಲೇಶ್ ಜೊತೆ ಇದ್ದಾಗ ನನಗೇನೋ ಒಂಥರ ಹಿಂಸೆ, ಖುಷಿಯಾಗಿ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ನಿನ್ನ ಜೊತೆ ಇದ್ದೀನಲ್ಲ, ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ನಿಜವಾಗ್ಲೂ ಸುಳ್ಳಾಗಿ ಹೇಳಿ ನಾನು ಅಷ್ಟೇ ನಿನ್ನ ಜೊತೆ ತುಂಬ ಖುಷಿಯಾಗಿದ್ದೀನಿ. ಅವಳು ಇನ್ನೊಂದ್ಸರಿ ಏನಾದರೂ ನಮ್ಮ ಮನೆಗೆ ಬಂದರೆ ಒಳಗಡೆ ಬರ್ಸ್ಬೇಡ ಸ್ನೇಹ ಅವಳನ್ನ. ಅಲ್ಲ, ಅವರೇ ಬಂದು ಕೂತ್ಕೊಂಡಿದ್ರು ನಾನು ಆಚೆ ಹೋಗೋಷ್ಟಲ್ಲಿ. ಅವ್ರು ಯಾವಾಗ ಬಂದ್ರೇನೋ ನಂಗೆ ಗೊತ್ತಿಲ್ಲ. ಬಿಡು ಅವಳ ವಿಷಯ ಬಿಡು, ನಡಿ ಊಟ ಮಾಡೋಣ. ಮಗುನ ಇಷ್ಟು ಬೇಗ ಮಲ್ಸ್ಬಿಟ್ರಲ್ಲ, ಇನ್ನು ಒಂದು ಹೊತ್ತಿನಲ್ಲಿ ಎದ್ದೇಳ್ತಾಳೆ ಅವಳು. ಎದ್ದೇಳಿ ನಡಿ, ನಾವು ಅಷ್ಟೊತ್ತು ಮಲ್ಕೊಂಬ್ರೋಣ, ಆಮೇಲೆ ಊಟ ಮಾಡ್ತಿದ್ರೆ ಆಯಿತು. ಸರಿ ಬಾ. ಕೊಂಡಿದ್ರೆ ಯಾವುದು ಅವಲಕ್ಕಿ ಒಗ್ಗರಣೆ ಹಾಕಿದ್ರು ಅಷ್ಟು ಕೊಟ್ಟರು ತಿನ್ನೆ. ಬೆಳಗ್ಗೆ ನೋಡ್ಕೋಣ, ಇವಾಗ ಅಷ್ಟೊತ್ತಾಗ ಮಲ್ಕೊಂಬಿಡೋಣ. ನಿದ್ದು ಬರ್ತಾರೆ ನೋಡ್ದಾ? ಸಾವಿತ್ರಿ ಏನೋ ಬಂದು ಊಟ ಮಾಡ್ದ ಅಂತ ಕೇಳಿಸ್ಲೇನೋ? ಹಾಂ, ನಮ್ಮ ಅಮ್ಮನೇನ ಬಂದು ಕೇಳಿಸ್ಲೇನೋ? ಇರಲಿ ಲೈಟ್ ಆಫ್ ಮಾಡಬೇಕಾ? ಅಯ್ಯ ಬೇಡ, ಯಾಕೊನಕ ದಿಗ್ಲಾತದೆ, ಲೈಟ್ ಹಿಂಗೆ ಉರಿತಾ ಇರಲಿ. ನನ್ನವರೇ ನನಗೆ ಕೊನೆಗೆ ಮುಳ್ಳಾದರು, ಕನಸುಗಳು ಕರಗಿದವು, ಆಸೆಗಳು ಮರಗಿದವು, ಓಹೋ ಓಹೋ ಓಹೋ. ನನ್ನವರೇ ನನಗೆ ಕೊನೆಗೆ ಮುಳ್ಳಾದರು, ಕನಸುಗಳು ಕರಗಿದವು, ಆಸೆಗಳು ಮುಳುಗಿದವು, ಓಹೋ ಓಹೋ ಓಹೋ. ನಾನು ಹೇಳ್ದಂಗೆ ಹೇಳ್ತಾವ್ರೆ ಹಾಡು. ಹಾಂ, ಅಯ್ಯೋ ಎಲ್ಲೋ ಎಕ್ಕ ಬರುತ್ತಾ ಇದ್ದಾಳೆ. ಎಕ್ಕ ನಾನು ಹೇಳಿದ್ನಲ್ಲ ಅದನ್ನೇ ಈ ಮನೆ ಇನ್ನೊಂದ್ಸತಿ ಹೇಳ್ತದೆ, ಎಕ್ಕ ಅದು ಎಕ್ಕ ಅಂತಾರೆ. ಕೊಂಡಿದ್ರೆ ಹೇಳಿದ್ರು ಬರಲ್ಲ ಇವತ್ತಿಲ್ಲೇ ಮಲ್ಕೊಬರ, ಬೆಳಗ್ಗೆ ಹೋಗಿ ಅಂತ. ನಾನು ಇಲ್ಲೇ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ. ನಿದ್ದೆ ಬರ್ತದೆ ತಡಪ್ಪ ಮಲ್ಕೊಂಬರ ಅನ್ನತ್ತ. ಇದೇನಿದ? ಏನು ಶಬ್ದಗಳು ಬರ್ತಾವೆ? ಹಾಂ, ಬೆಕ್ಕು ಯಾವ್ದು ಬಂದ್ಬಿಡ್ತಾ ಹಿಂಗೆ? ಹಾಂ, ಇದೇನು ಮೂಗು ಒಂದು ಹೇಳ್ತದೆ? ಹಾಂ, ಜಾನುವಾ ಏ ಯಾರದ? ನನ್ನ ಹತ್ರನೇ ಆಟಗಾಡ್ತೀರಿ, ಶಿಕೋನ ಹತ್ರನ ಯಾರದ? ಈ ಚಿಕ್ಕೋನ ಹತ್ರ ಇಕ್ಕೊಂಡ್ರೆ ಅಷ್ಟೇನ? ಯಾರದ? ಸುಮ್ಮನೆ ಬಂದು ಇಲ್ಲಿ ಬಡ್ಕೊಂತ ಇರೋದು? ನಿಮ್ ಕೈ ಮಾಡಕ್ಕೇನು ಬೇರೆ ಕೆಲ್ಸಗಳಿಲ್ಲ? ಹೋಗ್ರೆ ಕತ್ಲಾಗ ಮಲ್ಕೊ ಹೋಗ್ರತ್ತ ಒಂದು ತುತ್ತು ತಿನ್ಬಿಟ್ಟು. ಈ ಚಿಕ್ಕೋನ್ ಬುದ್ಧಿ ನಿಮ್ಕಿನ್ನ ತಿಳಿದು ನಾನು ಸುತ್ತಿಗೆ ಬಂದ್ರೆ ಅಷ್ಟೇನ? ಒಬ್ಬೊಬ್ರು ತೋಲ್ ತೆಗೆದ್ಬಿಡ್ತೀನಿ. ಯಾರದು? ಚಿಕ್ಕೋನೆ ನಾನಪ್ಪ, ನಿಮ್ಮ ತಾತನು. ನಮ್ಮ ತಾತ? ಚಿಕ್ಕೋನೆ ಹೆಂಗಿದೆಯೋ ಚಿಕ್ಕೋನೆ? ಹಾಂ, ಹೆಂಗಿದೆಯಪ್ಪ? ಚೆನ್ನಾಗಿದ್ದೀನಿ. ನೀನು ಒಂಟಿಯಾಗಿ ನನ್ನ ಕೈ ಸಿಕ್ಕೇ ಇಲ್ಲ ಚಿಕ್ಕೋನೆ. ನಿನ್ನ ಹತ್ರ ಮಾತಾಡ್ಬೇಕಂತ ಜಾಸ್ತಿ ನಿಂದ ಆಸೆ ಇಟ್ಕೊಂಡಿದ್ದೀನಿ ಚಿಕ್ಕೋನೆ. ನನ್ನ ಹತ್ರ ಏನು ಮಾತಾಡ್ಬೇಕು ಮುದುಗುನ? ಹಾಂ, ನೀನು ಯಾವಾಗಲೂ ಜೊತೆಗೆ ಇರ್ತಾ ಇತ್ತಲ್ಲ, ಇವತ್ತು ಒಂಟಿಯಾಗಿದೆಯಾ? ಅದಕ್ಕೆ ನಿನ್ನ ಹತ್ರ ಮಾತಾಡಬೇಕು ಚಿಕ್ಕೋನೆ. ನನ್ನ ಹತ್ರ ಏನು ಮಾತಾಡ್ತೀಯ ನೀನು? ನಿನ್ನ ತಲೆಕಾಯೆ ಹೋಗೋ. ಏನಕ್ಕೆ ಬಂದಿರೋದು ಚಿಕ್ಕೋನೆ? ನಿಮ್ಮ ದೊಡ್ಡಜ್ಜಿ ಚಿಕ್ಕಜ್ಜಿ ಅವರೆಲ್ಲ ಹೊರಟೋಗ್ಬಿಟ್ಟವ್ರಪ್ಪ. ನಾನು ಒಬ್ಬನೇ ಇದ್ದೀನಿ ಚಿಕ್ಕೋನೆ. ನಂಗೆ ಮಾತುಗಳು ಹೇಳಕ್ಕೆ ಯಾರೂ ಇಲ್ಲ ಜೊತೆಗೆ. ಬಾ ಚಿಕ್ಕೋನೆ. ನಾನು ಒಬ್ಬನೇ ಇದ್ದೀನಿ ಚಿಕ್ಕೋನೆ. ಬಾ ಚಿಕ್ಕೋನೆ, ನಾನೇ ಕತ್ತಿಸ್ತೀನಿ ಬಾರ. ಬಾ, ನಾನೇ ಕತ್ತಿಸ್ತೀನಿ. ಬಾ, ನಿನಗೇನು ನೋವಾಗಲ್ಲ. ಕತ್ತಿಸ್ಬಿಟ್ಟು ನನ್ನ ಜೊತೆ ಕರ್ಕೊಂಡೋಗ್ತೀನಿ ಬಾ. ಅಳಬೇಡ, ಸುಮ್ಮನೆ ಇರಮ್ಮ. ಚಿಕ್ಕೋನು ಬರ್ತಾನೆ, ಅವನು ದಷ್ಟು ಬುಷ್ಟವಾಗ ಅವನೇ ಕೈ ಕಾಲು ಎರಡು ನಿಂಗೆ ಕೊಟ್ಬಿಡ್ತೀನಿ, ಕಚ್ಕೊಂಡು ತಿನ್ಕೊಂಡಿಯಾ? ದಷ್ಟು ಪುಷ್ಟವಾಗ ಅವನೇ ಚಿಕ್ಕೋನು. ಒಂದು ಕೈ ಒಂದು ಕಾಲು ಸುಟ್ಟು ನಿಂಗೆ ಕೊಟ್ಬಿಡ್ತೀನಿ ಚಿಕ್ಕೋನೆ. ಅಯ್ಯೋ, ನೀನು ಬಾಯಿಗ ಮೊನ್ನಾಗ ನೀನು ಮಗ ಮುಚ್ಚೋಗ. ಅಲ್ಲಲೇ ತಾತ್ಕ,
ತಾತ ತಾತ ತೈ ಅಂತ ಹೇಳ್ತಾರೆ ನೋಡಿ, ಹಂಗಾಯ್ತು. ನನಗೆ ಸುದ್ದಿಗೆ ಯಾಕೆ ಬಂದಿದ್ಯಾ ನೀನು ಇವಾಗ? ಗುಂಡು ಬಿರಿನ ಬೆಂದು ಬಿಡ್ತದಮ್ಮ, ಅವ್ನ ತಲೆ ಕೂದಲಿಲ್ಲ. ಬಿರಿನ ಬೆಂದು ಬಿಡ್ತದೆ, ಕೊಟ್ಬಿಡ್ತೀನಿ. ಬೇಯಿಸೋದು ಕೊಡೋದು ತಿನ್ಕಣಿಯ. ಫಸ್ಟು ರಕ್ತ ಎಲ್ಲ ಹೀರ್ಕೊಂಬಿಡು, ಆಮೇಲೆ ಎಲ್ಲ ತಿನ್ಕೊಂಬಿಡು. ಅಯ್ಯಪ್ಪ ನನಗೆ ತಿಗ್ಲಾಗ್ತದೆ, ಏನು ಮಾಡೋದು ಇವಾಗ? ಚಿಕ್ಕೋನೆ ಬಾರ, ಬಾ ಈಚೆಗೆ ಬಾರ. ಇಲ್ಲ ಇಲ್ಲ ನಾನು ಬರಲ್ಲ ನಾನು. ಲೇ ಬಾರ, ಪರವಾಗಿಲ್ಲ. ಬರಲ್ಲ ನಾನು, ನಂಗೆ ದಿಗ್ಲಾಗ್ತದೆ. ನಾನು ಏನು ಮಾಡ್ಬೇಡ ತಾತ. ಇವಾಗ ಒಂಟಿಯಾಗಿ ಸಿಕ್ಕಿದ್ಯಾ ಆಯ್ತಾ? ಮನೆಯಿಂದ ಈಚೆಗೂ ಬಂದ್ಬಿಟ್ಟಿದ್ಯಾ. ಭಾಗ ಬೇಕು ಅಂತ ಕೇಳಿ ನಿಂಗೆ ಭಾಗ ಕೊಟ್ಟವ್ರೆ, ಮನೆ ಒಂದು ಕೊಟ್ಟವ್ರೆ. ನೀನು ಏನ್ರಾಗ ಜೀವನ ಮಾಡ್ತೀಯಾ? ನನ್ನ ಜೊತೆಗೆ ಬಂದ್ಬಿಡ, ನಾನು ಸಾಕಂತೀನಿ ನಿನ್ನ. ಬಾರ ಬಾ. ಇಲ್ಲ ಇಲ್ಲ ನಾನು ಇರಲ್ಲಪ್ಪ, ನಾನು ನಮ್ಮ ಅಪ್ಪನ ಜೊತೆಗೆ ಇರ್ತೀನಿ. ನಮ್ಮ ಅಪ್ಪನ ಜೊತೆಗೆ ಇರ್ತೀನಿ. ನಾನು ಹೋಗ್ಬೇಕು ಮನೆಗೆ, ನಾನು ಬರಲ್ಲ ಎಲ್ಕೂ. ಇನ್ನು ನಮ್ಮ ಅಪ್ಪನ ಎಬ್ಬರಿಸ್ತೀನಿ. ನಂಗೆ ದಿಗ್ಲಾಗ್ತದೆ, ನಂಗೆ ನಮ್ಮ ತಾತನ ದೇವಾಗ ಹೋಗ್ಬಿಟ್ಟವನೆ. ಅವನ ಬೈಕೊಂಬಣ್ಣಕ ಓದ್ತೀನಿ ತಡಿ, ನಮ್ಮ ಅಪ್ಪನಿಗೆ ಹೇಳ್ತೀನಿ. ಜೈ ಜೈ ಆಂಜನೇಯ, ಜೈ ಆಂಜನೇಯ. ಅಪ್ಪ ಬಿರಿನ್ ಬಾ. ಯಾರದು ಇಷ್ಟೊತ್ನಾಗ? ನಾನು ಚಿಕ್ಕೋನ. ಅಬ್ಬ ತೆಗಿಯಪ್ಪ ಬಾಗ್ಲು. ಬಿರಿನ ದೇವ ಬಂದ್ಬಿಟ್ಟಿದೆ, ತೆಗಿಯಪ್ಪ ಬಾಗ್ಲು. ಏಯ್ ಭಾಗ ಕೊಟ್ಟಿದ್ದಾಗದೆ, ಹೋಗಿ ನಿನ್ ಜಾಗದಾಗ ನೀನು ಬಿದ್ದಿರೋ. ಬಾಗಿಲು ತೆಗಿ, ಬಾಯ್ ತೆಗಿ, ಬೀಗ ತೆಗಿ ಅಂದಿದ್ದೆ ಬೀಳ್ತವೆ ನಿನ್ ಗೆಟ್ಗಳು. ಯಾವನ ನೀನು? ಅಪ್ಪ ನಿಮ್ಮ ಅಪ್ಪನ ದೇವಾಗ ಬಂದ್ಬಿಟ್ಟವನಪ್ಪ, ನಂಗೆ ದಿಗ್ಲಾಗ್ತದೆ. ಬಾಗಿಲು ತೆಗಿಯಪ್ಪ. ನಾನು ಇನ್ನೊಂದ್ಸತಿ ಭಾಗೀಗ ಏನು ಕೇಳಲ್ಲ. ಓ ನಮ್ಮ ಅಪ್ಪನ ಬಂದವನಾ? ಅದೇನೋ ಕೇಳೋಗು, ಕಷ್ಟ ಸುಖ ಮಾತಾಡೋಗು. ನಿಮ್ಮ ಅಪ್ಪನ ಹತ್ರ ಎಲ್ಲ ಕಷ್ಟ ಸುಖ ಮಾತಾಡೋಕ್ಕಾಗಲ್ಲ. ನಿನ್ ಬಾಗಿಲು ತೆಗಿಯಪ್ಪ, ನಂಗೆ ದಿಗ್ಲಾಗ್ತದಪ್ಪ. ಅವ್ವ ಚಿಕ್ಕೋನೆ ಅಲ್ಲೋಡಪ್ಪ, ಚಿಕ್ಕೋನೆ ಅಂತ ಅವನದು. ಬಾಗಿಲು ತೆಗಿಯಪ್ಪ ಬಿರಿನಾ. ನಾನು ತೆಗಿಯಲ್ಲ ಅಂದ್ರೆ ತೆಗಿಯಲ್ಲ, ಮಾಡಿದ್ನು ಮಾರಾಯ. ಅನ್ಬಗ್ಸ್ಕೊ, ಎಷ್ಟು ಮಾತಾಡ್ತೇನೆ ನನ್ನನ್ನ? ಅಮ್ಮ ಅವಳ್ಕ ನಿದ್ದೆ ಮಾತ್ರ ಹಾಕ್ಬಿಟ್ಟಿದ್ದೀನಿ. ನೀನು ಎಬ್ಬರ್ಸ್ರು ಎದ್ದೇಳಲ್ಲ ಅವಳು. ಅಪ್ಪ ನೇವಾಗ ಸತ್ತಾಗ್ಬಿಡ್ತೀನಲ್ಲೇ, ಕರ್ಕೊಳ್ಳಲೇ ನನ್ನಲ್ಲೇ. ನಿಮ್ಮ ಅಪ್ಪನ ಬಂದ್ಬಿಟ್ಟವನೇ, ಕೈ ತಿಂತೀನಿ ಕಾಲು ತಿಂತೀನಿ ಅಂತ ಅವನೇ. ಹೋಗ್ಲಿ ಬಿಡು, ಮಾನಕನ ಮಗನಾಗಿಲ್ಲ, ಊರ್ಕ ಉಪ್ಕಾರಿ ನಾನಾಗು. ಆ ದೇವ್ಗಳಿಗೆ ಆಹಾರನ ಆಗ್ಬಿಡೋಗ. ಲೇ ಅಪ್ಪ ಬೇಡವಪ್ಪ. ಏನ ನಿಂದ್ವ ಥೋರಿಗೆ. ಲೇ ರಾಮ, ಸಾವಿತ್ರಮ್ಮ, ಅದೇನ ನೋಡಮ್ಮ ನಿನ್ ಗಂಡ್ಕತೆ. ಅವರೆಲ್ಲ ಬೇಡ, ನೀನ್ ಬಾಗಿಲು ತೆಗ್ದ್ಬಿಟ್ರೆ ನಾನು ಮನೆಗೆ ಬಂದು ಸೇರ್ಕೊಂಡ್ಬಿಡ್ತೀನಪ್ಪ. ಇಲ್ಲ ಆಗಲ್ಲ, ಒಂದ್ಸತಿ ನನ್ನ ಮನೆ ಬಿಟ್ಟು ಆಚೆ ಹೋದ್ಮೇಲೆ ನಾನು ಮನೆಗೆ ಸೇರ್ಸಲ್ಲ ಅಷ್ಟೇ. ನಂಗೆ ಇದ್ದಿದ್ರು ನೋಡ, ಮುಚ್ಚಿ ತಕೊಂಬಂದು ಬಾಗಿಲು ಹೊಡೆದಾಕ್ಬಿಡ್ತೀನಿ, ಪೀಸಿಗೆ ಮಾಡಾಕ್ತೀನಿ. ಏನಪ್ಪ ನಿಂದು ತಲೆ ನಾವು ಯಾಗಪ್ಪ ಈ ಕಾಟ ಕೊಡ್ತೀಯಪ್ಪ? ವಾರ ಪೂರ್ತಿ ಅಲ್ಲಿ ಜನಗಳ ಹತ್ರ ಹೇಗೆ ಸಾಕಾಗುತ್ತದೆ. ಇವತ್ತು ಭಾನುವಾರ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡು ಮಧ್ಯಾಹ್ನ ನೋಡಿದ್ರೆ ಹಂಗೆ ಮಾಡ್ದೆ, ಇವಾಗ ಹಿಂಗೆ ಮಾಡ್ತಾ ಇದ್ದೆ ಅಜ್ಜಾತೆಗೆ. ಯಾಕಪ್ಪ ನೀನು? ಯಾಕೆ ಅಲ್ತಾ ಇರೋದು? ಇವಾಗ ಏನಾಯ್ತು? ಲೇ ನಿಮ್ಮ ತಾತನ ದೇವ ಬಂದ್ಬಿಟ್ಟಿದ್ಲೇ. ಅಂದ್ರೆ ನಿಮ್ಮ ತಾತನವನಲ್ಲ, ಅವ್ರ ಅಪ್ಪನ ಬಂದ್ಬಿಟ್ಟವನೇ. ನಿನ್ ಕೈ ಬೇಕು ಕಾಲು ಬೇಕು ಬೇಸ್ಕೊಂಡು ತಿಂತೀನಿ ಅಂತಾನೆ. ನಂಗೆ ದಿಗ್ಲಾದಲ್ಲೇ. ಬೇಕಾಗಿಲ್ಲ ಮನೆ ಬಿಟ್ಟು ಹೋಗು ಅಂತ ಯಾರು ಹೇಳಿದ್ರು ನಿಂಗ? ಯಾರು ಹೇಳಿದ್ರು ಹೇಳು? ಹೋಗು ಆ ಮನೆಗೆ ಹೋಗು. ನಂಗೆ ಪಾಲು ಬೇಕು ಅಸ್ತಿನೊಳಗೆ ಅಂತ ಹೇಳ್ತಾ ಇದ್ದಲ್ಲ, ಇವಾಗ ಕೊಟ್ಟಾಯ್ತಲ್ಲ. ಇನ್ನೇನು ಇವಾಗ ನಿಂದು ರಾಮಾಯಣ? ನಂಗೆ ಪಾಲು ಬೇಡ, ಏನು ಬೇಡ, ನಾನು ಹೋಗ್ಬೇಕು ಮನೆಗೆ. ನನ್ನ ಮಗನು ನಮ್ಮ ಮನೆಗೆ ಬರಂಗಿಲ್ಲ. ಅವ್ರಿಗೆ ಇಷ್ಟ ಬಂದಾಗ ಹೋಗಕ್ಕ, ಕಷ್ಟ ಆದಾಗ ಬರಕ. ಇದೇನು ಧರ್ಮಛತ್ರ ಅಲ್ಲ, ಬರಂಗಿಲ್ಲ. ನೋಡ್ದೇನಾ ಹೆಂಗ್ ಮಾತಾಡ್ತೇನೆ ಮುದುಕನ? ನೋಡ್ದ, ನಾನು ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತೀನಿ. ನೀನಾದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಸ್ಟೈಲಾಗಿ ಬರ್ತೀಯ. ನಿನಗಿರೋ ಮರ್ಯಾದೆ ನನಗಿಲ್ಲ. ಯಾಕ ಇಲ್ಲ ನನಗೆ ಮರ್ಯಾದೆ? ನೀನು ಕಷ್ಟಪಟ್ಟು ಓದೋದು, ಈ ಸ್ಕೂಲ್ಗೆ ಹೋಗಂತ ನಾನಂದ್ರೆ ಹೋಗಿ ಹುಂಚು ಮಾತಾ ಕೂತ್ಕೊಂಡಿರಯ್ಯ? ಈ ಸ್ಕೂಲ್ ಬಿಟ್ಟ ಮೇಲೆ ಬ್ಯಾಗ್ ತಗ್ಲಾಕೊಂಡು ಬರಯ್ಯ? ಈ ಸ್ಕೂಲ್ಗೆ ಹೋಗಿದ್ನಿ ಅಂತ ಹೇಳಕ್ಕ? ಹೋಗಿ ಓದಬೇಕಾಗಿತ್ತು, ಕಷ್ಟಪಟ್ಟು ಹೋಗಿ ಒಂದು ಕೆಲ್ಸಕ್ಕೆ ಸೇರ್ಕೊಬೇಕಾಗಿತ್ತು. ನೀವು ಬಲ್ ನೋಡಿದ್ದೆ ನಾನು ಸ್ಕೂಲಾಗ ಕೂತ್ಕೊಂಡಿರೋದು. ಹೆಂಗ್ ಮಾತಾಡ್ತಾನೆ ನೋಡು ಮುಸ್ಲನು. ಏನಪ್ಪ ಇವಾಗ ಏನು ಹೇಳು? ಲೇ ನಡಿ, ನಮ್ಮ ಮನೆಗೆ ಬರ್ಬೇಕು. ನಂಗೆ ಪಾಲು ಬೇಡ, ಏನು ಬೇಡ. ನೋಡಲ್ಲಿ ಬಾಗ್ಲಾಗಿ ಹೆಂಗೆ ಕೂತ್ಕೊಂಡವ್ ಮುದ್ಗುನ. ವಯಸ್ಸಾದ್ಮೇಲೆ ಎಲ್ಲ ಒಂದು ಮುಳುಗಾಗ ಬಿದ್ದಿರೋಕ್ಕಾಗಲ್ಲ. ದೇವರಿಗೆ ನಿನ್ನ ಹತ್ರ ಹೋಗೋಕ್ಕಾಗಲ್ಲಪ್ಪ ನಂಗೆ. ಲೇ ರಾಮ, ಲೇ ಹೋಗಪ್ಪ, ಬೆಳಗ್ಗೆ ನಂಗೆ ಕೆಲಸ ಇದೆ. ನಿನ್ನ ಹತ್ರ ಮಾತಾಡ್ಕೊಂಡಿದ್ರೆ ಆಗಲ್ಲ. ನಾನು ಟೇಬಲ್ ಮೇಲೆ ಕೂತ್ಕೊಂಡು ನಿತ್ಯ ಎಳಿತಾ ಇರ್ತದೆ. ಯಾರೋ ನೋಡಿದ್ರೆ ನೆಗೆಯಲ್ಲ, ಯಪ್ಪನ ತಹಸೀಲ್ದಾರಪ್ಪನ ಮನೆಗೆ ನಿಂತೋದ್ನ ಇಲ್ಲ ಅಂತ. ಹೋಗತ್ತಾ? ತೆಗಿ ಬಾಗ್ಲ. ತೆಗಿಯಲ್ಲ ನಾನು, ತೆಗಿಯಲ್ಲ. ನನ್ನ ಮುಂದೆನೇ ತೊಡೆ ತಟ್ಟಿ ನಿಂತ್ಕೊಂತೀಯ ನೀನು? ಲೇ ನಾನು ನಿಮ್ಮಪ್ಪನ ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯನ ನೀನು? ಬೇಡ ನೋಡ ನೋಡ, ನೀನು ತಪ್ಪಾಯ್ತು ಅಂತ ನನ್ನ ಕಾಲಕ್ಕೆ ಬೀಳೋವರೆಗೂ ನಾನು ನಿನ್ನ ಮನೆಗೆ ಬಿಡಲ್ಲ. ನಾನು ನಿನ್ನ ಕಾಲಕ್ಕೆ ಬೀಳಲ್ಲ, ಒಣಗೋಗಿರೋ ಕಾಲಕ್ಕೆ ನಾನು ಬೀಳಲ್ಲಪ್ಪ. ನಾನು ಬೀಳಲ್ಲ ಅಂದ್ರೆ ಬೀಳಲ್ಲ. ಅದ್ರಾಗ ಒಂಚೂರು ಮಾಂಸ ಇಲ್ಲ, ಮಟ್ಟ ಇಲ್ಲ, ಬರೀ ಮುಳಿಗೆ ತುಂಬ್ಕೊಂಡವೆ. ನಾನು ಬೀಳಲ್ಲಯ್ಯ. ಬೀಳ್ದಿದ್ರೆ ಕೆಟ್ಟು ಹೋಗಯ್ಯ. ನನ್ನ ಹತ್ರ ಚಾಲೆಂಜ್ ಮಾಡ್ತೀಯ? ನನ್ನ ಹತ್ರ? ನಾನಂದ್ರೆ ಯಾರು? ಹುಲಿ ನಾನು ಈ ಊರ್ಕ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯ ನೀನು? ಮಾಡ ಚಾಲೆಂಜ್ ನೀನು. ನಾನು ಮಗನೇ ಎಷ್ಟಲೇ ನಿನ್ ಕೊಬ್ಬು? ಯಾಕೋ ಇಲ್ಲ, ಹೋಗೆ. ಇವಾಗ ಬರ್ತಾಳೆ ಇವಳು. ಬಲ ಪ್ರೀತಿ ಇವಳ್ಕ ನನ್ನ ಮೇಲೆ. ಊಟ ತಿಂದ ಬಿಟ್ಟ ಅಂತ ಏನೋ ಕೇಳ್ತೇನೆ. ತಿಂದಿಲ್ಲ, ಇವಾಗ ನಾನು ಬೇರೆ ಇರೋದು. ನಂಗೆ ಇಷ್ಟ ಇಲ್ಲ ಅದಕ್ಕೆ. ಬೇರೆ ಇರ್ತೀನಿ ನಾನು.
ಇಡೋ ಹೋಗು ಇಡೋ. ಲೇ ನಿಂತ್ಕೊಳ್ಳೆ. ಏನ ಇವಾಗ ಆ ಮನೆಗೆ ಇರೋಕ್ಕಾಗಲ್ಲ ನಾನು. ಅಪ್ಪನ ಕೇಳ ಬಾಗಿಲು ತೆಗ್ಸು ಬಾಕ್ಲು. ನೋಡಿ ನೀನು ಬಂದಿದ ತಕ್ಷಣ ಬಾಗಿಲು ಮುಟ್ಕೊಂಡು ತೆಗ್ಸು. ಹೇಳೋಗು ಅಪ್ಪನ್ಗ. ಅವಾಗಿನ ಲಪ್ಪನ ಹೇಳ್ತಾವನಲ್ಲ ನಮ್ಮ ಕಾಲಕ ಬೀಳು ತಪ್ಪಾಯ್ತು ಅಂತ ಗೊತ್ತಾ. ಲಪ್ಪನ ಕಾಲಕ ಬೀಳ ತಪ್ಪಾಯ್ತು ಅಂತ ಹೇಳ. ಇಲ್ಲ ಆಗಲ್ಲ. ನಾನು ಬೀಳಲ್ಲ ಅಂದರೆ ಬೀಳಲ್ಲ. ನಾನಾಗಿ ಬೀಳ್ಬೇಕು? ನಾನೇ ತಪ್ಪು ಮಾಡಿದ್ದೀನಿ. ಹುಡುಗಿಯವ್ರು ಉಳ್ಕೋಬೇಕು 5,000 ಕಾಸು ಕೊಡು ಅಂತಂದ್ರೆ ಕೊಡಿಲ್ಲ. ಏನು ಮಾಡ್ತೀನಿ ನೋಡ್ತಾ ಇರು. ಬೆಳಗ್ಗೆನೇ ಹೋಗಿ ಮದುವೆ ಮಾಡ್ಕೊಂಬರ್ತೀನಿ. ನಾನು ಮದುವೆ ಮಾಡ್ಕೊಂಬರ್ತೀನಿ. ನಾನು ಎಲ್ಲರ ಜೊತೆಗೆ ಆ ಮನೆಗೆ ಇರ್ತೀನಿ. ಯಾರನ್ನ ಬಂದು ನನಗೆ ಕೇಳಿದ್ರೆ ಅಷ್ಟೇನ. ಹೋಗು ಏನು ಕಾಯ್ಕೊಂಡವ್ರೆ ಕ್ಯೂ ಕೊಡೋಕೆ ಅಪ್ಪನಿಗೆ ಹೆಣ್ಣುಗಳು. ಸರಿ ಓದಿ ಕೆಲಸಗಳಾಗಿರೋಕೆ ಹೆಣ್ಣುಗಳಿಲ್ಲ ಅಂತ ಕೊರಗ್ತಾವ್ರೆ. ಈ ಅಪ್ಪನ ಕೊಡ್ತಾರೆ ಹೆಣ್ಣು. ಮದುವೆ ಮಾಡ್ಕೊಂಬರ್ತೀನಾ? ಹ್ಞೂ ದೊಡ್ಡವನು 4 ಮದುವೆ ಆಗವನೆ. ಗೀತಿ 3 ಮದುವೆ ಆಗವಳೆ. ಶಿವನು 2 ಮದುವೆ ಆಗವನೆ. ನಮ್ಮ ಅಪ್ಪನು 2 ಮದುವೆ ಆಗವನೆ. ನಾನೇ ಕೊಡ್ದು ನಾನು ಹೋಗಿ ಮಾಡ್ಕೊಂಬರ್ತೀನಿ ಮದುವೆ. ಅದು ಮಾಡ್ಕೊಂಡು ಹೋಗ. ಹಾಕಮ್ಮ ಬಾಕ್ಲು ಹಾಕು ಬಾಕ್ಲಾಕು. ಅಯ್ಯೋ ಇಲ್ಲಿ ದೇವ್ಗಳ ಕಾಟ ಜಾಸ್ತಿ ಆಗ್ಬಿಟ್ಟದಮ್ಮ ಈ ನಡುವೆ. ಹ್ಞೂ ಹೌದೇನಲ್ಲಪ್ಪ. ಅಯ್ಯೋ ಎದ್ದತ್ತಿನ ದೇವ್ಗಳು ಬಂದು ಸೇರ್ಕೊಂಬಿಟ್ಟು ಏನು ಮನುಷ್ಯರನ್ನ ಕಿತ್ಕೊಂಡು ತಿಂತಾವ್ರಮ್ಮ. ಏನೇನ ಮಾಡ್ಕೊಳ್ಳಿ ಬಿಡು. ಅಪ್ಪನ ಮಗನ ಎಲ್ಲನ ಹೋಗ್ಕೊಂಡು ಹಾಕು ಬಾಕ್ಲು. ನಾವು ಭದ್ರವಾಗಿರೋದು ನಾವು ನೋಡ್ಕೊಬೇಕು. ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ಹಾಕೋಕೆ ಬಿರಿ ನಾಕು. ಪಾಪ ಅವ್ನು ಪಾಡ್ಕೊ ಅವ್ನು ಒಳಗೆ ಮಲ್ಕೊಂಡಿದ್ವಿ. ಎಲ್ಲರೂ ಚಿಕ್ಕ ಮಕ್ಕಳು. ಅವನು ಅದ್ಗೆಡ್ಸ್ಬಿಟ್ಟು ಕರ್ಕೊಂಡೋದ್ನ ಜೊತೆಗೆ ಎಲ್ಲನ ತಿನ್ಕೊಳ್ಳಿ ಬಿಡು. ಅಪ್ಪನ ಮಗನ ನಮ್ಗೇನಾಗಬೇಕು. ಅಂತ ಅಪ್ಪನಿದ್ರೆ ಇನ್ನೇನು ಮಕ್ಕಳು ಉದ್ದಾರ ಆ ಥರ. ಏನು ಬಾಯಿ ಹುಟ್ಟೋದು ನೋಡು. ಹೆಂಗ್ಸು ಕೂಡ ಇಲ್ಲ ಇಷ್ಟು ಬಾಯಿ ಮಾಡ್ತಾನೆ ಅವನು. ದುರಂಕರ ಅವನ್ಕ. ಸರಸ್ವತಿ ರಾಮ ಎದ್ದೇಳ ಮೇಲಕ್ಕೆ ಎದ್ದೇಳ. ಅಪ್ಪ ಬಾಪ ಕಾಲಕ್ಕೆ ಬೀಳ್ತೀನಿ ಬಾಬಾ ಬಾ. ಹೋಗಲ್ಲ ಹೋಗ. ನೀನವನ ನನ್ನ ಕಾಲಕ್ಕೆ ಬೀಳಕ್ಕ ನಂಗೆ ಬೇಕಾಗಿಲ್ಲ. ಸರಸ್ವತಿ ನೋಡ್ದಾನೆ ಅಪ್ಪನ ಬಿರಿನ್ ಬಾರೇ.